ಮಾರ್ನಿಂಗ್ ಚಂದನ ಹೇಳೋ ಮೊದಲೇ ವಿರಾಟ್ ಎದ್ದು ಜಿಮ್ ರೂಮ್ಗೆ ಹೋಗ್ಬಿಡ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಚಂದನ ನಿದ್ದೆಯಿಂದೆದ್ದು ವಾಶ್ರೂಮ್ಗೆ ಹೋಗಿ ಬಂದ ಮೇಲೆ ಡ್ರೆಸ್ಸಿಂಗ್ ಟೇಬಲ್ ಹತ್ರ ನಿಂತು ಹ್ಯಾಪಿಯಾಗಿ ರೆಡಿ ಆಗ್ತಾಳೆ. ಯಾಕಂದರೆ ಇವತ್ತು ತನುಜ ಕೂಡ ಕಾಲೇಜಿಗೆ ಬರಲಿದ್ದಾಳೆ. ಹ್ಯಾಪಿಯಾಗಿ ಅವಳೊಂದಿಗೆ ಸಮಯ ಕಳೀಬೋದು ಅಂತ ಅಂದ್ಕೊಳ್ತಾಳೆ ಚಂದನ. ಹಾಗೆ ಹ್ಯಾಪಿಯಾಗಿ ಅಂದ್ಕೊಳ್ತಾ ರೆಡಿಯಾಗಿ ಕೆಳಗೆ ಹೋಗ್ತಾಳೆ. ಹಾಲಿಡೀ ಶ್ರುತಿಯ ಎಂಗೇಜ್ಮೆಂಟ್ಗಾಗಿ ಡೆಕೋರೇಷನ್ ಮಾಡ್ತಿರ್ತಾರೆ. ಆಗಲೇ ಚಂದನಾಳನ್ನು ನೋಡಿದ ಶ್ರುತಿ ಅವಳ ಹತ್ರ ಬಂದು ಗುಡ್ ಮಾರ್ನಿಂಗ್, ಅದಕ್ಕೆ ಬಾ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಅವಳ ಕೈ ಹಿಡಿದು ಶ್ರುತಿಯಿಂದ ಚಂದನಾಳ ಕೈಯನ್ನು ಬಿಡಿಸ್ಕೊಂಡು ನೀನು ಹೋಗಿ ಶ್ರುತಿ, ಚಂದನ ನನ್ನೊಂದಿಗೆ ಬರ್ತಾಳೆ ಅಂತ ಹೇಳ್ತಾನೆ ವಿರಾಟ್. ಓಕೆ ಅಣ್ಣ ಅಂತ ಅಲ್ಲಿಂದ ಹೋಗ್ಬಿಡ್ತಾಳೆ ಶ್ರುತಿ. ಚಂದನ ವಿರಾಟ್ನ ಕಡೆ ನೋಡ್ತಾ ಇರ್ತಾಳೆ. ಚಂದನಾಳ ಕಡೆ ನೋಡ್ತಾ ತನ್ನ ಕೈಲಿರೋ ಬಾಕ್ಸ್ ಅವಳ ಕೈಲಿ ಇಡ್ತಾನೆ ವಿರಾಟ್. ಬಾಕ್ಸ್ ಕಡೆ ವಿರಾಟ್ನ ಕಡೆ ಮತ್ತೆ ಮತ್ತೆ ನೋಡ್ತಾಳೆ ಚಂದನ. ಓಪನ್ ಇಟ್. ಬಾಕ್ಸ್ ಓಪನ್ ಮಾಡಿದ ಚಂದನ ಹ್ಯಾಪಿನೆಸ್ನೊಂದಿಗೆ ಸೆಲ್ ಫೋನ್ ಅಂತ ಗಟ್ಟಿಯಾಗಿ ಕಿರಿಸ್ತಾಳೆ. ಅವಳ ಕಣ್ಣುಗಳಲ್ಲಿನ ಹ್ಯಾಪಿನೆಸ್ ಸ್ಪಷ್ಟವಾಗಿ ಕಾಣಿಸುತ್ತೆ ವಿರಾಟ್ಗೆ. ಈ ಸೆಲ್ ಫೋನ್ ನನಗೋಸ್ಕರನಾ? ಅವಳು ಸೊಂಟದ ಮೇಲೆ ಕೈ ಹಾಕಿ ಹತ್ತಿರ ಕೆಳೆದು ಎಸ್, ನನ್ನ ಸ್ವೀಟ್ ಆರ್ಟ್ಗಾಗಿ ಅಂತ ಹೇಳ್ತಾನೆ ವಿರಾಟ್. ಆ ಮಾತಿಗೆ ಅವನ ಕಣ್ಣುಗಳಲ್ಲಿ ನೋಡ್ತಾಳೆ. ಅವನು ಕೂಡ ಅವಳ ಕಣ್ಣುಗಳಲ್ಲಿ ನೋಡ್ತಿರ್ತಾನೆ. ಹಾಗೆ ನೋಡುತ್ತಲೇ ತುಂಬ ಹೊತ್ತು ಉಳಿದ್ಬಿಟ್ಟ ಅವರಿಬ್ಬರನ್ನ ಎಬ್ಬಿಸ್ತಾಳೆ ಶ್ರುತಿ. ಶ್ರುತಿ ವಾಯ್ಸ್ ಕೇಳಿ ದೂರ ಸರಿತಾರೆ ಇಬ್ಬರು. ಆ ತಕ್ಷಣವೇ ಅವಳ ಕೈ ಹಿಡ್ಕೊಂಡು ಡೈನಿಂಗ್ ಟೇಬಲ್ ಹತ್ರ ಕರೆದುಕೊಂಡು ಹೋಗಿ ಬ್ರೇಕ್ಫಾಸ್ಟ್ ಆದಮೇಲೆ ಚಂದನಾಳನ್ನು ಕಾಲೇಜ್ನಲ್ಲಿ ಡ್ರಾಪ್ ಮಾಡಿ ಆಫೀಸ್ಗೆ ಹೋಗ್ಬಿಡ್ತಾನೆ ವಿರಾಟ್. ಕಾಲೇಜ್ಗೆ ತನುಜ ಕೂಡ ಬಂದಿದ್ದರಿಂದ ಇಬ್ಬರು ಒಟ್ಟಿಗೆ ಕ್ಲಾಸ್ ರೂಮ್ಗೆ ಹೋಗ್ತಾರೆ. ಇಷ್ಟು ದಿನ ಯಾರೊಂದಿಗೂ ಮಾತನಾಡಿದ ಚಂದನ ಇವತ್ತು ತನುಜಾಳೊಂದಿಗೆ ಮಾತನಾಡೋದು ನೋಡಿದ ಪ್ರತಿಯೊಬ್ಬರು ಕೂಡ ಶಾಕ್ ಆಗಿಬಿಡ್ತಾರೆ. ಆದರೆ ಯಾರಿಗೂ ಕೂಡ ಆ ಮ್ಯಾಟರ್ ಮೇಲೆ ಡಿಸ್ಕಸ್ ಮಾಡುವಷ್ಟು ರೈಟ್ಸ್ ಇರೋದಿಲ್ಲ. ಅದಕ್ಕೆ ಸೈಲೆಂಟ್ ಆಗಿಬಿಡ್ತಾರೆ. ಕ್ಲಾಸಸ್ಗಳು ಆದಮೇಲೆ ಕ್ಲಾಸ್ ರೂಮ್ನಲ್ಲಿಯೇ ಚಂದನ ಮದುವೆ ಬಗ್ಗೆ ಕೇಳ್ತಾಳೆ ತನುಜ. ಗಟ್ಟಿಯಾಗಿ ಉಸಿರು ತೆಗೆದುಕೊಂಡು ತನ್ನ ಮದುವೆ ಬಗ್ಗೆ ಅರ್ಧ ಮಾತ್ರ ಹೇಳ್ತಾಳೆ ಚಂದನ. ಚಂದನಾಳ ಮಾತುಗಳನ್ನ ಕೇಳಿ ಕೋಪವಾಗಿ ಇರ್ತಾಳೆ ತನುಜ. ಕೋಪವಾಗಿ ಚಂದನ ಕಡೆ ನೋಡ್ತಾ ಅವನನ್ನ ಕಿಡ್ನ್ಯಾಪ್ ಮಾಡಿದ್ನಾ, ನಾನು ಅವನ್ನ ಅಸಲು ಬಿಡೋದಿಲ್ಲ ಅಂತ ಹೇಳ್ತಾಳೆ. ಮತ್ತು ಅವನಿಗೆ ಅಂಕಲ್ ಮೇಲೆ ಯಾಕಷ್ಟು ಸೇಡು ಅಂತ ಕೇಳ್ತಾನೆ ತನುಜ. ಆ ವಿಷಯ ನನಗೂ ಕೂಡ ಗೊತ್ತಿಲ್ಲ, ಆದರೆ ಪ್ಲೀಸ್ ನೀನು ಡ್ಯಾಡಿ ಜೊತೆ ಯಾವ ವಿಷಯನೂ ಹೇಳಬೇಡ. ನೀನು ಶ್ರುತಿಯ ಎಂಗೇಜ್ಮೆಂಟಿಗೆ ಬರ್ತಿರೋ ವಿಷಯ ಕೂಡ ಯಾರಿಗೂ ಗೊತ್ತಾಗಬಾರ್ದು, ಓಕೆನಾ? ಓಕೆ ಅಂತ ಬೇಸರದಿಂದ ಹೇಳಿ ಸರ್ ಬಂದಿದ್ದರಿಂದ ಕ್ಲಾಸ್ ಮೇಲೆ ಫೋಕಸ್ ಮಾಡ್ತಾರೆ ಇಬ್ಬರು. ಚಂದನಾಳ ಫೋಟೋ ನೋಡ್ತಾ ಇರ್ತಾನೆ ರಂಜಿತ್. ಆ ಫೋಟೋವನ್ನು ಮಹದೇವ್ ಅವರ ಸೆಲ್ನಿಂದ ತೆಗೆದುಕೊಂಡ. ಫೋಟೋ ನೋಡ್ತಾ ವೈನ್ ಸಿಪ್ ಮಾಡ್ತಾ ಇರ್ತಾನೆ. ಯಾವಾಗನಿಂದ ನಿನ್ನ ನೋಡಿದ್ನೋ ಅಂದಿನಿಂದ ಯಾವಾಗ ನೀನು ನನ್ನ ಹತ್ರ ಬರ್ತೀಯಾ ಅಂತ ಹುಚ್ಚನಂತೆ ನಿನಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ. ಮೊದಲ ನೋಟದಲ್ಲಿಯೇ ನಿನ್ನನ್ನು ಪ್ರೀತಿಸ್ತಿದ್ದೀನಿ ಬೇಬಿ. ಎಷ್ಟು ಲೇಟ್ ಆಗ್ತಾ ಇರ್ತೀಯೋ ಅದಕ್ಕಿಂತ ಹೆಚ್ಚು ನಿನ್ನ ಮೇಲೆ ಪ್ರೀತಿ ಹೆಚ್ಚುತ್ತಾ ಇರುತ್ತೆ. ಐ ವಾಂಟ್ ಯು ಮೈ ಬ್ಯೂಟಿಫುಲ್. ನಿನ್ನನ್ನು ನಾನು ಹೇಗಾದರೂ ನನ್ನ ಸ್ವಂತ ಮಾಡ್ಕೊಳ್ತೀನಿ. ತುಂಬ ಬೇಗನೆ ನೀನು ನನ್ನ ಹತ್ರ ಇರ್ತೀಯ ಅಂತ ಚಂದನಾಳ ಪಿಕ್ಕನ್ನು ಮುತ್ತಿಡ್ತಾನೆ ರಂಜಿತ್. ಹಾಗೆ 2 ದಿನಗಳು ಕಳೆದು ಹೋಗುತ್ತೆ. ಶ್ರುತಿ ಆನಂದ್ ಎಂಗೇಜ್ಮೆಂಟ್ ಡೇ ಬಂದುಬಿಡುತ್ತೆ. ಆ ದಿನ ಮಾರ್ನಿಂಗ್ ವಿರಾಟ್ ತನ್ನ ಸ್ಟಡಿ ರೂಮ್ನಲ್ಲಿ ವರ್ಕ್ ಮಾಡ್ತಾ ಇರ್ತಾನೆ. ಹಾಲ್ನಲ್ಲಿ ಎಂಗೇಜ್ಮೆಂಟ್ಗೆ ಬೇಕಾದ ಎಲ್ಲವೂ ನೋಡ್ಕೊಳ್ತಾ ಇರ್ತಾನೆ ನಿಖಿಲ್. ಆನಂದ್. ಚಂದನ ವಿರಾಟ್ಗಾಗಿ ಕಾಫಿ ತೆಗೆದುಕೊಂಡು ಸ್ಟಡಿ ರೂಮ್ ಹತ್ರ ಹೋಗ್ತಾಳೆ. ಆದರೆ ಒಳಗೆ ಹೋಗದೆ ಡೋರ್ ಹತ್ರ ನಿಂತು ಬಿಡ್ತಾಳೆ. ಈಗ ನಾನು ಏನು ಮಾಡಬೇಕು? ಒಳಗೆ ಹೋಗಬೇಕೇ ಬೇಡವೇ? ಶ್ರುತಿ ಹೇಳಿದ್ಲು ಅವರ ಅಣ್ಣನಿಗೆ ಕಾಫಿ ಬೇಕು ಅಂತ. ಈಗ ಹೇಗೆ ಅಂತ ಯೋಚಿಸ್ತಾಳೆ. ಆಗಲೇ ಕಮ್ ಸ್ವೀಟ್ ಆರ್ಟ್ ಅಂತ ವಿರಾಟ್ ಕರೆದ್ರಿಂದ ಭಯವಾಗಿಯೇ ಒಳಗೆ ಹೆಜ್ಜೆ ಇಡ್ತಾಳೆ. ಸ್ಟಡಿ ರೂಮ್ ಒಳಗೆ ಹೆಜ್ಜೆ ಇಡ್ತಾಳೆ ಚಂದನ. ಆ ರೂಮ್ ತುಂಬ ಚೆನ್ನಾಗಿರುತ್ತೆ. ಸುತ್ತಲೂ ನೋಡ್ತಾ ಸೋಫಾ ಹತ್ರ ಇರೋ ವಿರಾಟ್ನ ಹತ್ತಿರ ಹೋಗ್ತಾಳೆ. ನಿಮ್ಮ ಕಾಫಿ ಅಂತ ಟೇಬಲ್ ಮೇಲೆ ಕಾಫಿ ಇಟ್ಟು ಹೋಗ್ತಿದ್ದ ಚಂದನಾಳ ಕೈ ಹಿಡ್ಕೊಂಡು ತನ್ನ ಮೇಲೆ ಎಳೆದುಕೊಳ್ತಾನೆ ವಿರಾಟ್. ಅವನ ಮಡಿಲಲ್ಲಿ ಕೂತ್ಕೊಂಡು ಗಾಬರಿಯಾಗಿ ಕಣ್ಣುಗಳು ದೊಡ್ಡದು ಮಾಡಿ ನೋಡ್ತಿರೋ ಚಂದನಾಳ ತುಟಿಗಳನ್ನು ತಲುಪ್ತಾನೆ. ಅಷ್ಟು ಫಾಸ್ಟಾಗೆಲ್ಲವೂ ನಡೆದು ಹೋಗಿದ್ರಿಂದ ಏನೂ ಮಾಡಲು ಆಗದೆ ಹಾಗೆ ಸೈಲೆಂಟಾಗಿ ಉಳಿದ್ಬಿಡ್ತಾಳೆ ಚಂದನ. 10 ನಿಮಿಷಗಳ ನಂತರ ಅವಳನ್ನು ಬಿಟ್ಟು ಕುತ್ತಿಗೆಯ ಮಡಿಕೆಗಳಲ್ಲಿ ತಲೆ ಬಚ್ಚಿಟ್ಕೊಳ್ತಾನೆ. ಗಟ್ಟಿಯಾಗಿ ಉಸಿರು ತೆಗೆದುಕೊಳ್ತಿರ್ತಾಳೆ ಚಂದನ. ಅವಳ ಕೆನ್ನೆಗಳ ಮೇಲೆ ಕೈ ಸವರುತ್ತಾ ಈಗೀಗ ನನ್ನ ಮೇಲೆ ಫೋಕಸ್ ಕಡಿಮೆ ಮಾಡಿದೀಯ ನೀನು ಅಂತ ಸಣ್ಣದಾಗಿ ಕೇಳ್ತಾನೆ ವಿರಾಟ್. ಹಾಗೇನಿಲ್ಲ, ನಾನು ಶ್ರುತಿ ಎಂಗೇಜ್ಮೆಂಟ್ಗೆ ಅವಳಿಗೆ ಹೆಲ್ಪ್ ಮಾಡ್ತಿದ್ದೆ ಅಷ್ಟೇ.
ಅಂತ ಹೇಳ್ತಾಳೆ ಚಂದನ. ಆದರೆ ಅವುಗಳ ನಡುವೆ ನೀನು ನನ್ನನ್ನು ಇಗ್ನೋರ್ ಮಾಡಲು ನೋಡಬೇಡ, ನಿನಗೆ ಅದು ಅಸಲು ಒಳ್ಳೆಯದಲ್ಲ. ಚಂದನಾಳ ಕಡೆ ನೋಡ್ತಾ ಅವಳ ಕೆನ್ನೆ ಮೇಲೆ ಮುತ್ತು ಕೊಟ್ಟು ಹಗ್ ಮಾಡ್ಕೊಳ್ತಾನೆ ವಿರಾಟ್. ಅವನ ಸುತ್ತ ಕೈ ಹಾಕಿ, ಕೆಲವೊಮ್ಮೆ ಎಷ್ಟು ಸ್ವೀಟಾಗಿರ್ತಾರೆ, ಇನ್ನು ಕೆಲವು ಬಾರಿ ರಾಕ್ಷಸನಂತೆ ಬಿಹೇವ್ ಮಾಡ್ತಾರೆ. ನನಗೆ ನಿಜಕ್ಕೂ ಅರ್ಥ ಆಗ್ತಿಲ್ಲ, ಯಾವ ರೀತಿಯ ಮನುಷ್ಯ ಇವರು ಅಂತ ಮನಸ್ಸಿನಲ್ಲೇ ಯೋಚಿಸ್ತಾ ಇರ್ತಾಳೆ ಚಂದನ. ಈವ್ನಿಂಗ್ ಎಂಗೇಜ್ಮೆಂಟ್ಗಾಗಿ ಎಲ್ಲವೂ ರೆಡಿ ಆಗಿಬಿಡುತ್ತೆ. ಗೆಸ್ಟ್ಗಳು ಕೂಡ ಬರ್ತಾ ಇರ್ತಾರೆ. ಆಗಲೇ ಹೊರಗೆ ಫ್ಲವರ್ ಡೆಕೋರೇಷನ್ ಹತ್ತಿರ ಇರೋ ನಿಖಿಲ್ಗೆ ಡಿಕ್ಕಿ ಹೊಡೆದು ಕೆಳಗೆ ಬೀಳ್ತಿದ್ದ ತನುಜಾಳ ಸೊಂಟ ಹಿಡ್ಕೊಂಡು ತನ್ನ ಮೇಲೆ ಎಳೆದುಕೊಳ್ತಾನೆ ನಿಖಿಲ್. ಅದು ನೋಡಿದ ತನುಜಾ ಕೋಪವಾಗಿ ಅವನ ಕಡೆ ನೋಡ್ತಾ, ನನ್ನನ್ನು ಯಾಕೆ ಮುಡ್ತೆ ಅಂತ ಗಟ್ಟಿಯಾಗಿ ಕಿರ್ಚ್ತಾಳೆ. ಓಹೋ ಅಂತ ತನುಜಾಳನ್ನು ಬಿಟ್ಟು ಒಳಗೆ ಹೋಗ್ಬಿಡ್ತಾನೆ ನಿಖಿಲ್. ಅಂತ ಕಿರ್ಚ್ತಾ ಸೊಂಟ ಹಿಡ್ಕೊಂಡು ಸಣ್ಣ ಸಣ್ಣ ಹೆಜ್ಜೆಗಳನ್ನ ಒಳಗೆ ಹಾಕ್ತಾಳೆ ತನುಜಾ. ರೂಮ್ನಲ್ಲಿ ರೆಡಿ ಆಗ್ತಿರ್ತಾಳೆ ಚಂದನ. ಕೂದಲಿಗೆ ಚೈನ್ ಹುಕ್ ಸಿಕ್ಕಿ ಅದು ಬಾರದಿರೋದ್ರಿಂದ ತುಂಬ ಕಷ್ಟಪಡ್ತಿರ್ತಾಳೆ. ಆಗಲೇ ಅಲ್ಲಿಗೆ ಬಂದು ವಿರಾಟ್ ಚಂದನ ಹತ್ರ ಹೋಗಿ ಕೂದಲು ಎಲ್ಲವೂ ಪಕ್ಕಕ್ಕೆ ಸರಿಸಿ ಚೈನ್ ಹುಕ್ ತೆಗೆದು ಅವಳ ಕೈಯಲ್ಲಿ ಚೈನ್ ಇಟ್ಟು ವಾಶ್ರೂಮ್ಗೆ ಹೋಗ್ಬಿಡ್ತಾನೆ. ಅವನು ಹೋದ ಕಡೆ ನೋಡ್ತಾ ಉಳಿದ್ಬಿಡ್ತಾಳೆ ಚಂದನ. ಫ್ರೆಶ್ ಆಗಿ ಹೊರಗೆ ಬಂದ ವಿರಾಟ್ ಮಿರರ್ ಹತ್ರ ಇರೋ ಚಂದನಾಳ ಹತ್ರ ಹೋಗಿ ಅವಳನ್ನ ಹಿಂದಿನಿಂದ ಹಗ್ ಮಾಡಿಕೊಂಡು, ಇವತ್ತು ನೀನು ತುಂಬ ತುಂಬ ಚೆನ್ನಾಗಿ ಕಾಣ್ತಿದ್ಯಾ ಸ್ವೀಟಾರ್ಟ್, ಎಲ್ಲರೂ ಹೋದ್ಮೇಲೆ ರಾತ್ರಿ ನಿನ್ನ ಹಸಲು ಬಿಡೋದಿಲ್ಲ ಅಂತ ಅವಳ ಕುತ್ತಿಗೆ ಮೇಲೆ ಸಣ್ಣದಾಗಿ ಬೈಟ್ ಮಾಡ್ತಾನೆ. ವಿರಾಟ್ನ ಮಾತಿಗೆ ಅವಳ ಕೆನ್ನೆಗಳು ಕೆಂಪಾಗ್ಬಿಡುತ್ತೆ. ಅದು ನೋಡಿದ್ದ ವಿರಾಟ್ ಸೈಡ್ ಸ್ಮೈಲ್ನೊಂದಿಗೆ ಅವಳ ಕಡೆ ನೋಡ್ತಾ, ನನ್ನ ಹತ್ರ ಇಷ್ಟು ನಾಚ್ಕೊಳ್ಳೋ ಅವಶ್ಯಕತೆ ಇಲ್ಲ ಬೇಬಿ, ನಮ್ಮ ನಡುವೆ ಫಸ್ಟ್ ಟೈಮ್ ಏನೂ ನಡೀತಿಲ್ಲ, ಆಲ್ರೆಡಿ ತುಂಬ ಸಾರಿ ಅಂತ ಅವಳ ಕುತ್ತಿಗೆ ಮಡಿಕೆಗಳಲ್ಲಿ ದೇವದ ಮುತ್ತುಗಳನ್ನು ಕೊಡ್ತಾನೆ ವಿರಾಟ್. ಕಣ್ಣುಗಳು ಕೆಳಗಿಳಿಸಿ, ಸ್ವಲ್ಪವೂ ನಾಚಿಕೆ ಇಲ್ಲ ಇವ್ರಿಗೆ ಅಂತ ಮನಸ್ಸಿನಲ್ಲಿ ಅಂದ್ಕೊಳ್ತಾಳೆ ಚಂದನ. ಚಂದನಾಳ ಕೈ ಹಿಡ್ಕೊಂಡು ಹೋಗೋಣವಾ ಅಂತ ಕೆಳಗೆ ಕರ್ಕೊಂಡು ಹೋಗ್ತಾನೆ ವಿರಾಟ್. ಅವರಿಬ್ಬರನ್ನ ಹಾಗೆ ನೋಡಿದ ನಿಖಿಲ್, ಆನಂದ್, ಶ್ರುತಿ, ತನುಜಾ ಎಲ್ಲರೂ ಕೂಡ ತುಂಬ ಹ್ಯಾಪಿಯಾಗಿ ಫೀಲ್ ಆಗ್ತಾರೆ. ವಿರಾಟ್ ಮಾತ್ರ ಚಂದನಾಳನ್ನು ಒಂದು ಕ್ಷಣವೂ ಬಿಡದೆ ಕೈ ಹಿಡಿದುಕೊಂಡೇ ಇರ್ತಾನೆ. ವಾವ್, ಸೋ ಬ್ಯೂಟಿಫುಲ್ ಅಂತ ಹೇಳ್ತಾನೆ ನಿಖಿಲ್. ಆ ಮಾತು ಕೇಳಿದ ವಿರಾಟ್ ಅವನ ಕಡೆ ಗುರಾಯಿಸ್ತಾನೆ. ಏನಾಯಿತು, ಯಾಕೆ ನನ್ನ ಕಡೆ ಹೀಗೆ ನೋಡ್ತಿದ್ಯಾ? ದೂರ ಇರು ನನ್ನ ಚಂದನೆಯಿಂದ, ಶಿ ಈಸ್ ಓನ್ಲಿ ಮೈನ್ ಅಂತ ಸೀರಿಯಸ್ ಆಗಿ ಹೇಳ್ತಾನೆ ವಿರಾಟ್. ನಾನು ಕ್ಯಾಶುವಲ್ ಆಗಿ ಹೇಳಿದೆ ಕಣೋ, ಹಾಗೆ ಕೂಡ ಹೇಳೋ ಅವಶ್ಯಕತೆ ಇಲ್ಲ, ಡೋಂಟ್ ಕ್ರಾಸ್ ಯುವರ್ ಲಿಮಿಟ್, ಓಕೆ ಅಂತ ಸೈಲೆಂಟ್ ಆಗಿಬಿಡ್ತಾನೆ ನಿಖಿಲ್. ಆ ದಿನ ವಿರಾಟ್ ತುಂಬ ಹ್ಯಾಂಡ್ಸಮ್ ಆಗಿದ್ದರಿಂದ ಚಂದನಾಳ ನೋಟಗಳು ಕೂಡ ವಿರಾಟ್ನ ಕಡೆಗೆ ಇರುತ್ತೆ. ಅದು ಗಮನಿಸಿದ ತನುಜಾ ಅವಳ ಹತ್ರ ಬಂದು, ನೀನು ಹೇಳಿದ ಸ್ಟೋರಿಗೆ ನಿನ್ನ ಬಿಹೇವಿಯರಿಗೆ ಸ್ವಲ್ಪವೂ ಮ್ಯಾಚ್ ಆಗ್ತಿಲ್ಲ ಅಂತ ಹೇಳ್ತಾಳೆ. ಅಸಲು ಏನು ಮಾತಾಡ್ತಿದ್ಯಾ ಅಂತ ಸಣ್ಣದಾಗಿ ಕೇಳ್ತಾಳೆ ಚಂದನ. ನೀವು ಅವನ ಕಡೆ ನೋಡ್ತಿರೋ ನೋಟಗಳು ನೋಡಿದ್ರೆ ನಿನಗೆ ಇಷ್ಟ ಇಲ್ಲದೆ ನಿನ್ನ ಮದುವೆ ನಡೀತು ಅಂತ ಯಾರೂ ನಂಬೋದಿಲ್ಲ ಅಂತ ಹೇಳ್ತಾಳೆ ತನುಜಾ. ನಾನೇನು ಮಾಡಿದೆ, ಜಸ್ಟ್ ನೋಡಿದೆ ಅಷ್ಟೇ ಅಲ್ವಾ? ಜಸ್ಟ್ ನೋಡೋದು ಪ್ರೀತಿಯಿಂದ ನೋಡೋದ್ರಲ್ಲಿ ತುಂಬ ಡಿಫ್ರೆನ್ಸ್ ಇರುತ್ತೆ ಚಂದನ. ಏನು ಮಾತಾಡದೆ ಎಂಗೇಜ್ಮೆಂಟ್ ಮುಗಿದಿದ್ದರಿಂದ ಅಲ್ಲಿಂದ ವಿರಾಟ್ನೊಂದಿಗೆ ಹೇಳಿ ತನ್ನ ರೂಮ್ಗೆ ಹೋಗ್ಬಿಡ್ತಾಳೆ. ರೂಮ್ಗೆ ಹೋಗಿ ನಾನು ನಿಜವಾಗಿಯೂ ಪ್ರೀತಿಯಿಂದ ವಿರಾಟ್ ಕಡೆ ನೋಡಿದ್ನಾ ಅಂತ ಯೋಚಿಸ್ತಾ ಅರ್ಧ ಗಂಟೆ ನಂತರ ಮತ್ತೆ ಎಂಗೇಜ್ಮೆಂಟ್ ಏರಿಯಾಕ್ಕೆ ಹೋಗ್ತಾಳೆ ಚಂದನ. ಆಲ್ಮೋಸ್ಟ್ ಗೆಸ್ಟ್ ಎಲ್ಲರೂ ಹೋಗಿದ್ದರಿಂದ ತನುಜಾ ಕೂಡ ಹೋಗೋದಕ್ಕೆ ರೆಡಿ ಆಗ್ತಾಳೆ. ನಿಖಿಲ್, ನೀವು ಪ್ಲೀಸ್ ನನ್ನ ಫ್ರೆಂಡ್ನ ಅವಳ ಫ್ಲ್ಯಾಟ್ ಹತ್ರ ಡ್ರಾಪ್ ಮಾಡ್ತೀರಾ ಅಂತ ಕೇಳ್ತಾಳೆ ಚಂದನ. ತನುಜಾಳ ಕಡೆ ಗುರ್ರಾಗಿ ನೋಡುತ್ತಾ ಓಕೆ ಅಂತ ಹೊರಗೆ ಹೋಗ್ಬಿಡ್ತಾನೆ ನಿಖಿಲ್. ಏನಿಲ್ಲ, ಜಸ್ಟ್ ಕ್ಯಾಶುವಲ್ ಆಗಿ ಕೇಳಿದೆ ಅಂತ ತನುಜಾಳ ಫ್ಲ್ಯಾಟ್ ಬಂದಿದ್ದರಿಂದ ಅವಳನ್ನು ಅಲ್ಲಿ ಡ್ರಾಪ್ ಮಾಡಿ ಅಲ್ಲಿಂದ ಹೋಗ್ಬಿಡ್ತಾನೆ ನಿಖಿಲ್. ತನ್ನ ಮೈ ಮೇಲಿರೋ ಜ್ಯುವೆಲರಿ ಎಲ್ಲವೂ ಕೂಡ ತೆಗೆದು ಬಾಕ್ಸ್ನಲ್ಲಿ ಇಡ್ತಾಳೆ ಚಂದನ. ಆಗಲೇ ಅಲ್ಲಿಗೆ ವಿರಾಟ್ ಬಂದು ಅವಳನ್ನು ಹಿಂದಿನಿಂದ ಹಗ್ ಮಾಡಿಕೊಂಡು ಕಿವಿ ಮೇಲೆ ಮುತ್ತು ಕೊಟ್ಟು, ಹೇಳಿದೆ ಅಲ್ವ ಬೇಬಿ ಇವತ್ತು ರಾತ್ರಿ ನಿನ್ನನ್ನು ಬಿಡೋದಿಲ್ಲ ಅಂತ, ಅವಳನ್ನು ಮುಂದಕ್ಕೆ ತಿರುಗಿಸಿ ತುಟಿಗಳನ್ನು ತಲುಪ್ತಾನೆ.
15 ನಿಮಿಷಗಳ ನಂತರ ಚಂದನಾಳಿಗೆ ಉಸಿರು ಭಾರವಾಗಿ ಅವನ ಭುಜದ ಮೇಲೆ ಸಣ್ಣದಾಗ್ತಾ ಇರ್ತಾಳೆ. ಅದು ಗಮನಿಸಿದ ವಿರಾಟ್ ಅವಳನ್ನ ಬಿಟ್ಟು ಕುತ್ತಿಗೆ ಮಡಿಕೆಗಳಲ್ಲಿ ಮುತ್ತು ಕೊಟ್ಟು ಅವಳನ್ನ ಎತ್ಕೊಂಡು ಬೆಡ್ ಮೇಲೆ ಕರೆದುಕೊಂಡು ಹೋಗ್ತಾನೆ. ಬೆಡ್ ಮೇಲೆ ಮಲಗಿಸಿ ಅವಳಿಂದ ಡ್ರೆಸ್ ಬೇರೆ ಮಾಡಿ ಅವಳ ಮೈಯೆಲ್ಲ ಮುತ್ತುಗಳನ್ನ ಕೊಡೋದಕ್ಕೆ ಶುರು ಮಾಡ್ತಾನೆ. ಎಲ್ರಿಗೂ ಹೇಳಿ ತನುಜಾ ಕೂಡ ಹೋಗಿದ್ರಿಂದ ಶ್ರುತಿಯನ್ನು ಡ್ರಾಪ್ ಮಾಡಲು ಆನಂದ್ ಹೋಗ್ತಾನೆ. ಎಲ್ಲರೂ ಹೋದ್ಮೇಲೆ ಅಲ್ಲಿ ವಿರಾಟ್ ಚಂದನ ಮಾತ್ರ ಇರ್ತಾರೆ. ವಿರಾಟ್ ಕಡೆ ನೋಡಿ ಸ್ಪೀಡಾಗಿ ತನ್ನ ರೂಮಿಗೆ ಹೋಗ್ಬಿಡ್ತಾಳೆ. ಅವಳು ಹಾಗೆ ಸ್ಪೀಡಾಗಿ ಹೋಗೋದು ನೋಡಿದ ವಿರಾಟ್ನ ಮುಖದ ಮೇಲೆ ಸ್ಮೈಲ್ ಬಂದು ಸೇರುತ್ತೆ. ಕಾರ್ನಲ್ಲಿ ಹೋಗ್ತಿರೋ ನಿಖಿಲ್ ತನುಜಾ ಏನೂ ಮಾತಾಡದೆ ಸೈಲೆಂಟಾಗಿರ್ತಾರೆ. ಆ ಸೈಲೆಂಟನ್ನು ಬ್ರೇಕ್ ಮಾಡ್ತಾ ನಿನಗೆ ಚಂದನ ಯಾವಾಗಲಿಂದ ಗೊತ್ತು ಅಂತ ಕೇಳ್ತಾನೆ ನಿಖಿಲ್. 7 ವರ್ಷಗಳಿಂದ. ಆದರೂ ಅವೆಲ್ಲವೂ ನೀನು ಯಾಕೆ ಕೇಳ್ತಿದ್ಯಾ ಅಂತ ಆ್ಯಟಿಟ್ಯೂಡ್ ಆಗಿ ಕೇಳ್ತಾಳೆ ತನುಜಾ. ಚಂದನ ಅವನ ಸುತ್ತ ಕೈ ಹಾಕ್ತಾಳೆ. ಅವಳು ಹಾಗೆ ಮಾಡಿದ ಕೂಡಲೇ ಅವನ ವೈಲ್ಡ್ನೆಸ್ ಸ್ವಲ್ಪ ಕಡಿಮೆ ಮಾಡಿ ತೇವದ ಮುತ್ತುಗಳನ್ನ ಕೊಡ್ತಾನೆ ವಿರಾಟ್. ಅವನು ಮಾಡ್ತಿರೋ ದಾಳಿಗೆ ತಡೆಯಲು ಆಗದೆ ಅವನ ಕೂದಲಿನ ಬುಡ ಕೈ ಹಾಕಿ ತನ್ನ ಕಡೆ ಅಪ್ಕೊಳ್ತಾಳೆ ಚಂದನ. ಅವಳ ಮೈಯೆಲ್ಲ ಮುತ್ತುಗಳು ಕೊಟ್ಟು ಆದರೂ ಕೂಡ ತೃಪ್ತಿ ಆಗಿದ್ರೆ ಅವಳ ಮೇಲೆ ಸೇರಿ ಅವಳೊಳಗೆ ಪ್ರವೇಶಿಸ್ತಾನೆ ವಿರಾಟ್. ಸಡನ್ನಾಗಿ ಆದ ನೋವಿಗೆ ಅವನ ಭುಜದ ಮೇಲೆ ಉಗುರುಗಳನ್ನು ಇಳಿಸ್ಬಿಡ್ತಾಳೆ ಚಂದನ. ಆ ನಂತರ ಭಯವಾಗಿ ಅವನ ಕಡೆ ನೋಡ್ತಾಳೆ. ಅವಳ ಕಣ್ಣುಗಳಲ್ಲಿ ನೋಡುತ್ತಾ ತುಟಿಗಳನ್ನು ತಲುಪ್ತಾನೆ ವಿರಾಟ್. ಆ ರೂಮ್ ಇಡೀ ಚಂದನಾಳ ಮುಲುಗುವಿಕೆ ಉಸಿರಾಟದ ಶಬ್ದಗಳಿಂದ ತುಂಬಿ ಹೋಗುತ್ತೆ. ಸರಿಯಾಗಿ 3 ಗಂಟೆಗಳ ನಂತರ ಅವಳನ್ನ ಬಿಟ್ಟು ಪಕ್ಕದಲ್ಲಿ ವಾಲ್ಬಿಡ್ತಾನೆ ವಿರಾಟ್. ಸೀಲಿಂಗ್ ಕಡೆ ನೋಡ್ತಾ ಗಟ್ಟಿಯಾಗಿ ಉಸಿರು ತೆಗೆದುಕೊಳ್ತಿರೋ ಚಂದನಾಳ ಕಡೆ ನೋಡ್ತಾ ಕ್ಯಾನ್ ವಿ ಸ್ಟಾರ್ಟ್ ಒನ್ ಮೋರ್ ಟೈಮ್ ಅಂತ ಹೇಳ್ತಾನೆ ವಿರಾಟ್. ಐ ಆಮ್ ಟಯರ್ಡ್ ಅಂತ ಚಂದನ ಹೇಳಿದ್ರಿಂದ ಏನೂ ಮಾತಾಡದೆ ಅವಳ ತಲೆಯನ್ನು ತನ್ನ ಎದೆ ಮೇಲಿಟ್ಕೊಂಡು ಇಬ್ಬರಿಗೂ ಸೇರಿಸಿ ಬ್ಲ್ಯಾಂಕೆಟ್ ಮುಚ್ಚಿ ಕಣ್ಣು ಮುಚ್ಕೊಳ್ತಾನೆ ವಿರಾಟ್. ಹಮಯ ಅಂದ್ಕೊಂಡು ಅವನ ಸುತ್ತ ಕೈ ಹಾಕಿ ನಿದ್ರೆಗೆ ಜಾರಿಬಿಡ್ತಾಳೆ ಚಂದನ. ಮಾರ್ನಿಂಗ್ ಕಣ್ತೆರೆದ ಚಂದನ ಪಕ್ಕದಲ್ಲಿ ಇರುವ ವಿರಾಟ್ನ ಕಡೆ ನೋಡ್ತಾ ನಿನ್ನೆ ರಾತ್ರಿ ನಾನು ಯಾಕೆ ವಿರಾಟ್ನ ಟಚ್ ಅಷ್ಟೊಂದು ಫೀಲ್ ಆದೆ? ತನುಜಾ ಹೇಳಿದಂತೆ ನಿಜವಾಗಿಯೂ ನಾನು ವಿರಾಟ್ನನ್ನು ಪ್ರೀತಿಸ್ತಿದ್ದೀನಾ? ಆದರೆ ಇಂಥ ರಾಕ್ಷಸನ್ನ ನಾನು ಹೇಗೆ ಪ್ರೀತಿಸೋದಕ್ಕಾಗುತ್ತೆ? ಒಂದು ಸಾರಿ ಹ್ಯಾಪಿಯಾಗಿಟ್ಟರೆ 10 ಸಾರಿ ನನ್ನ ಹರ್ಟ್ ಮಾಡ್ತಿರ್ತಾನೆ. ನಾನು ಲೈಫ್ ಲಾಂಗ್ ಇಂತಹ ರಾಕ್ಷಸನೊಂದಿಗೆ ಹೇಗಿರೋದಕ್ಕಾಗುತ್ತೆ ಅಂತ ಮನಸ್ಸಿನಲ್ಲಿ ಅಂದ್ಕೊಳ್ತಾ ವಿರಾಟ್ನ ಕಡೆ ನೋಡ್ತಾಳೆ. ತುಂಬ ಪೀಸಾಗಿ ಮಲ್ಕೊಂಡಿರ್ತಾನೆ ವಿರಾಟ್. ಅವನ ಕಡೆ ನೋಡ್ತಾ ನೀವು ನಿಜವಾಗಿ ಕ್ಯೂಟಿವಿಲ್ಲ ಅಂತ ಕೇಳ್ತಾಳೆ ಚಂದನ. ಏನೇ ಆಗಿರಲಿ ನಾನು ಜೀವನಮಾನ ಬಿಡಿ ಇನ್ನೂ ಇಲ್ಲೇ ಅಂತ ಒಂದು ನಿಟ್ಟುಸಿರು ಬಿಟ್ಟು ಬೆಡ್ ಇಳಿಬೇಕು ಅಂತ ನೋಡ್ತಾಳೆ. ಆದರೆ ವಿರಾಟ್ ಅವಳ ಸೊಂಟ ಸುತ್ತ ಗಟ್ಟಿಯಾಗಿ ಕೈಗಳನ್ನ ಬಿಗಿದಿದ್ದರಿಂದ ಅವನ ಹಿಡಿತದಿಂದ ಹೊರಗೆ ಬರಲು ಆಗದೆ ವಿರಾಟ್ನ ಕಡೆ ನೋಡ್ತಾ ಉಳಿದ್ಬಿಡ್ತಾಳೆ ಚಂದನ. ವಿರಾಟ್ನ ಕಡೆ ನೋಡ್ತಾ ಹೋ ಗಾಡ್, ಈಗ ನಾನು ಹೇಗೆ ಬೆಡ್ ಇಳಿಬೇಕು? ನನ್ನನ್ನು ಇಷ್ಟು ಗಟ್ಟಿಯಾಗಿ ಇಟ್ಕೊಂಡಿದ್ದಾರೆ ಅಂದರೆ ನಾನು ಏನೋ ಇಲ್ಲಿಂದ ಓಡಿ ಹೋಗ್ತಿರೋ ಅಂತೆ ಅಂತ ಮೂತಿ ತಿರುಗಿಸ್ತಾಳೆ ಚಂದನ. ನಿನ್ನನ್ನು ನಂಬೋದಕ್ಕಾಗೋದಿಲ್ಲ. ಏನೋ ಯಾರಿಗೆ ಗೊತ್ತು, ಒಂದು ವೇಳೆ ಓಡಿ ಹೋದರೆ ಅಂತ ಕೇಳಿಸಿದ ವಿರಾಟ್ನ ವಾಯ್ಸ್ಗೆ ಶಾಕ್ ಆಗ್ತಾ ಅವನ ಕಡೆ ನೋಡ್ತಾಳೆ. ವಿರಾಟ್ ಕಣ್ಣು ಮುಚ್ಚಿರ್ತಾನೆ. ನೀವು ಮಲಗಿರ್ಲಿಲ್ವಾ? ಕಣ್ಣು ತೆರೆದು ಇಲ್ಲ ಮಲಗಿದ್ದೆ ಅಂತ ಅವಳ ಕಡೆ ಇಂಟೆನ್ಸ್ ಆಗಿ ನೋಡ್ತಾ ಬ್ಲ್ಯಾಂಕೆಟ್ ಒಳಗೆ ಅವಳ ಸೊಂಟದ ಮಡಿಕೆಯಲ್ಲಿ ಸರಿ ಮಾಡ್ತಾ ಇರ್ತಾನೆ. ಈ ರಾಕ್ಷಸ ಬೇಕೆಂದೇ ಟೀಸ್ ಮಾಡ್ತಿದ್ದಾನೆ. ಗಾಡ್ ಪ್ಲೀಸ್ ಹೆಲ್ಪ್ ಮೀ ಅಂತ ಮನಸ್ಸಲ್ಲೇ ಅಂದ್ಕೊಳ್ತಾಳೆ ಚಂದನ. ಅವಳ ಮುಖದ ಎಕ್ಸ್ಪ್ರೆಷನ್ಸ್ ನೋಡಿ ಏನು ಯೋಚಿಸ್ತಿದ್ದಾಳೆ ಅಂತ ಒಂದು ಐಡಿಯಾಗೆ ಬಂದು ತಕ್ಷಣವೇ 1 ಸೆಕೆಂಡ್ನಲ್ಲಿ ಅವಳ ಮೇಲೆ ಸೇರಿಬಿಡ್ತಾನೆ ವಿರಾಟ್. ವಿರಾಟ್ ಹಾಗೆ ಮಾಡಿದ ಕೂಡಲೇ ಶಾಕ್ ಆಗ್ತಾ ಅವನ ಕಡೆ ನೋಡ್ತಾಳೆ. ನಿನ್ನನ್ನು ಟೀಸ್ ಮಾಡೋ ರೈಟ್ಸ್ ಓನ್ಲಿ ನನಗಷ್ಟೇ ಇದೆ ಸ್ವೀಟ್ ಆರ್ಟ್. ನನ್ನ ಮನಸ್ಸಿನ ಮಾತುಗಳು ಕೂಡ ಈ ರಾಕ್ಷಸನಿಗೆ ಗೊತ್ತಾ? ಗೊತ್ತು, ಯಾಕಂದರೆ ನಿನಗಿಂತ ನಿನ್ನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ಅಂತ ಅವಳ ಕಿವಿಯಲ್ಲಿ ಸಣ್ಣದಾಗಿ ಹೇಳ್ತಾನೆ ವಿರಾಟ್. ಅವನ ಉಸಿರು ಕುತ್ತಿಗೆ ಮೇಲೆ ತಾಕ್ತಿದ್ದರೆ ಬೆಡ್ಶೀಟನ್ನು ಗಟ್ಟಿಯಾಗಿ ಬಿಗಿತಾಳೆ. ಸಣ್ಣ ಸಣ್ಣದಾಗಿ ಕುತ್ತಿಗೆ ಮಡಿಕೆಗಳಲ್ಲಿ ಮುತ್ತುಗಳು ಕೊಡೋದಕ್ಕೂ ಶುರು ಮಾಡ್ತಾನೆ. ಕಿಸ್ನೊಂದಿಗೆ ಬೈಟ್ ಕೂಡ. ವಿರಾಟ್ನನ್ನು ಹೇಗೆ ನಿಲ್ಲಿಸಬೇಕು ಅಂತ ಅರ್ಥ ಆಗೋದಿಲ್ಲ ಚಂದನಾಳಿಗೆ. ಅದು ಅಲ್ಲದೆ ಅವನು ಕೊಡ್ತಿರೋ ಮುತ್ತುಗಳಿಗೆ ಕೂಡ ಫೀಲ್ ಆಗ್ತಾ ಅವನ ಕೂದಲಿನ ಬುಡಕ್ಕೆ ಕೈಯನ್ನು ಹಾಕ್ತಾಳೆ. ಆ ತಕ್ಷಣವೇ ವಿರಾಟ್ ಅವಳನ್ನ ಬಿಟ್ಟು ಕೆಳಗೆ ಬಿದ್ದಿರೋ ಅವನ ಪ್ಯಾಂಟ್ ಹಾಕ್ಕೊಂಡು ತನ್ನ ಶರ್ಟ್ ಅವಳಿಗೆ ಹಾಕಿ ಚಂದನಾಳನ್ನು ಎತ್ಕೊಂಡು ವಾಶ್ರೂಮ್ಗೆ ಕರ್ಕೊಂಡು ಹೋಗಿ ಬಾತ್ ಟಬ್ಬಲ್ಲಿ ಬಿಟ್ಟು ಹೊರಗೆ ಹೋಗ್ಬಿಡ್ತಾನೆ. ಅವನು ಹೋದ ಕಡೆ ನೋಡ್ತಾ ನಿನ್ನೆಯಿಂದ ಅಸಲು ಏನಾಗ್ತಿದೆ ನನಗೆ? ವಿರಾಟ್ ನನ್ನ ಹತ್ರ ಇದ್ದಾಗ ನನ್ನ ಹಾರ್ಟ್ ಬೀಟ್ ಯಾಕಿಷ್ಟು ರೈಸ್ ಆಗ್ತಿದೆ? ನಿಜಕ್ಕೂ ಏನು ಈ ಫೀಲಿಂಗ್ ಅಂತ ಯೋಚಿಸ್ತಾ ಮೈಂಡ್
ಹೀಟ್ ಮಾಡ್ಕೊಳ್ತಾಳೆ. ಸ್ವಲ್ಪ ಹೊತ್ತಿನ ನಂತರ ರಿಲ್ಯಾಕ್ಸ್ ಆಗಿ ಫ್ರೆಶ್ ಆದಮೇಲೆ ಹೊರಗೆ ಬಂದು ಡ್ರೆಸ್ಅಪ್ ಆಗಿ ಕೆಳಗೆ ಹಾಲ್ಗೆ ಹೋಗ್ತಾಳೆ. ಅಲ್ಲಿಗೆ ಶ್ರುತಿ ಬಂದಿದ್ದರಿಂದ ಇಬ್ಬರು ಮಾತುಗಳಲ್ಲಿ ಮುಳುಗಿ ಬ್ರೇಕ್ಫಾಸ್ಟನ್ನು ಕಂಪ್ಲೀಟ್ ಮಾಡ್ತಾರೆ. ಆಫೀಸ್ನಲ್ಲಿ ವಿರಾಟ್ಗೆ ಎದುರಾಗಿ ಕೂತ್ಕೊಂಡು ಆ ಮೋಹನ್ ರಾವ್ಗೆ ಬರಬೇಕಾದ ಡೀಲ್ ನಮಗೆ ಬಂದಿದೆ ಅಂತ ಹೇಳ್ತಾನೆ ನಿಖಿಲ್. ಆ ಮಾತಿಗೆ ವಿರಾಟ್ನ ಮುಖದ ಮೇಲೆ ಡಬಲ್ ಸ್ಮೈಲ್ ಬಂದು ಸೇರುತ್ತೆ. ತನ್ನ ಚೇರಿಂದೆದ್ದು ಗ್ಲಾಸ್ ವಾಲ್ ಹತ್ರ ಹೋಗಿ ಪಾಕೆಟ್ನಿಂದ ಸಿಗರೇಟ್ ತೆಗೆದು ಹೊತ್ತಿಸಿ ಬಿಡ್ತಾ, ಆ ಮಹದೇವ್ ಮತ್ತು ಮೋಹನ್ ರಾವ್ ಈ ಇಬ್ಬರನ್ನು ನಾನು ಅರ್ಧ ನಾಶ ಮಾಡಿಬಿಟ್ಟಿದ್ದೀನಿ. ಈಗ ಪೂರ್ತಿಯಾಗಿ ಅವರ ನಾಶನ ನಾನು ನೋಡಬೇಕು. 15 ವರ್ಷಗಳಿಂದ ನಾನು ಅಗ್ನಿ ಜ್ವಾಲೆಯಲ್ಲಿ ಉರಿತಿದ್ದೀನಿ. ಈಗ ಆ ಅಗ್ನಿಯಲ್ಲಿ ನಾಶ ಆಗೋ ಟೈಮ್ ಅವರದ್ದು ಅಂತ ಹೇಳ್ತಿರೋ ವಿರಾಟ್ ಕಣ್ಣುಗಳಲ್ಲಿನ ನೋವು ಫಸ್ಟ್ ಟೈಮ್ ಕಾಣಿಸುತ್ತೆ. ವಿತಿನ್ ಸೆಕೆಂಡ್ನಲ್ಲಿ ಮತ್ತೆ ಮಾಯ ಆಗಿಬಿಡುತ್ತೆ ಕೂಡ. ವಿರಾಟ್ ಹಿಂದೆ ನಿಂತು ಇವೆಲ್ಲದರಲ್ಲಿ ಚಂದನ ಕೂಡ ಇದ್ದಾಳೆ. ಯಾಕಂದರೆ ಚಂದನ ಆ ಮಹಾದೇವನ ಮಗಳು. ಅದನ್ನು ನೀನು ಬೇಸ್ ಮಾಡಿಕೊಂಡು ಅವನ ಮೇಲಿರೋ ಕೋಪ ನೀನು ಚಂದನ ಮೇಲೆ ತೋರಿಸೋದಿಲ್ಲ ಅಂತ ಗ್ಯಾರಂಟಿ ಏನು ಅಂತ ಕೇಳ್ತಾನೆ ನಿಖಿಲ್. ಚಂದನ ಆ ಮಹಾದೇವನ ಮಗಳು ಆಗಿದ್ದಕ್ಕಾಗಿ ನಾನು ಈಗಾಗಲೇ ಪನಿಷ್ಮೆಂಟ್ ಕೊಟ್ಟುಬಿಟ್ಟಿದ್ದೀನಿ. ಈಗ ಅವಳನ್ನು ಯಾವ ವಿಷಯದಲ್ಲೂ ಪನಿಷ್ಮೆಂಟ್ ಕೊಡಬೇಕು ಅಂತ ಅಂದ್ಕೊಳ್ತಿಲ್ಲ. ಬಿಕಾಸ್ ಶೀ ಈಸ್ ಮೈ ಚಂದನ. ನನ್ನ ಕೋಪವನ್ನು ಕಂಟ್ರೋಲ್ ಮಾಡಲು ಕೂಡ ತುಂಬ ಟ್ರೈ ಮಾಡ್ತಿದ್ದೀನಿ. ಇದೆಲ್ಲವೂ ಕೂಡ ಚಂದನ ನನ್ನ ಹತ್ರ ಇರುವವರಿಗೆ ಮಾತ್ರವೇ. ಆದರೆ ಯಾವಾಗಾದರೂ ಅವಳು ನನ್ನಿಂದ ಹೋಗಬೇಕು ಅಂತ ಅಂದ್ಕೊಂಡ್ರೆ ಮಾತ್ರ ನಾನು ಮತ್ತೆ ಮನುಷ್ಯನಿಂದ ಒಬ್ಬ ರಾಕ್ಷಸನಾಗಿ ಬದಲಾಗ್ಬಿಡ್ತೀನಿ. ನೀನು ಹೀಗೆ ಮಾತಾಡ್ತಿದ್ಯಾ, ರಾಕ್ಷಸನಂತೆ ಬಿಹೇವ್ ಮಾಡ್ತಿದ್ಯಾ, ಇವೆಲ್ಲವೂ ಪಾಪ ಚಂದನ ಹೇಗೆ ಸಹಿಸ್ತಾಳೆ? ನಿಖಿಲ್ ಕಡೆ ನೋಡ್ತಾ, ಚಂದನ ನನ್ನ ವೈಫ್, ನನ್ನಲ್ಲರ್ಧ ನನ್ನ ಕೋಪ, ನನ್ನ ಪ್ರೀತಿ, ನನ್ನಲ್ಲಿರೋ ಅಣು ಕೂಡ ಅವಳು ಸಹಿಸಬೇಕು. ಅದು ಕೂಡ ಜೀವಮಾನವಿಡಿ. ಅವಳಿಗೆ ಇಷ್ಟ ಇದ್ದರೂ ಇಲ್ದಿದ್ರೂ ಕೂಡ ತನ್ನ ಹತ್ರ ನನ್ನ ಸಹಿಸೋದನ್ನು ಬಿಟ್ಟು ಬೇರೆ ಚಾಯ್ಸ್ ನಾನು ಕೊಟ್ಟಿಲ್ಲ. ವಿರಾಟ್ನ ಮುಖದಲ್ಲಿ ಒಂದು ಟೈಪ್ ಆಫ್ ಆ್ಯಟಿಟ್ಯೂಡ್ ಕಾಣಿಸುತ್ತೆ. ವಿರಾಟ್ ಕಡೆ ನೋಡ್ತಾ, ನಿನ್ನ ಈ ಮಾತುಗಳು, ನಿನ್ನ ಬಿಹೇವಿಯರ್ ತುಂಬ ಡೇಂಜರ್ ಆಗಿರುತ್ತೆ ವಿರಾಟ್. ಪಾಪ ಇಲ್ಲಿವರೆಗೆ ನಿನ್ನ ಅಸಲು ರೂಪ ಚಂದನಾಳಿಗೆ ಗೊತ್ತಿಲ್ಲ. ಒಂದು ಸಾರಿ ಯೋಚಿಸು, ನಿನ್ನ ಅಸಲು ರೂಪ ಅವಳು ನೋಡಿದ್ರೆ ಆಗ ಅವಳ ಸಿಚುಯೇಷನ್ ಏನು ಅಂತ ಗಟ್ಟಿಯಾಗಿ ಉಸಿರು ತೆಗೆದುಕೊಂಡು ಅಲ್ಲಿಂದ ಹೋಗ್ಬಿಡ್ತಾನೆ ನಿಖಿಲ್. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು.